Hello guys, good morning and welcome to my new vlog from Kolkata. ಇಲ್ಲಿ ಬಂದು ನಾನು ಇವಾಗ ತಾನೇ ಫ್ರೆಶ್ ಅಪ್ ಆದೆ. ಬಟ್ ಈ ಏರ್ಪೋರ್ಟ್ ತುಂಬ ಚಿಕ್ಕಿದೆ. ನಾನು ಎಂಟರ್ ಆಗ್ತಿದ್ದಂಗೆ ಎಕ್ಸಿಟ್ ಆಗೋಗ್ತಾ ಇದೆ. ನಾನು ಬ್ರೇಕ್ಫಾಸ್ಟ್ಗೋಸ್ಕರ ಹುಡುಕ್ತಾ ಇದ್ದೀನಿ, ಯಾವುದೂ ಒಳ್ಳೆ ಆಪ್ಷನ್ಸ್ ಇಲ್ಲ. ಲೆಟ್ಸ್ ಸಿ ಏನು ಸಿಗುತ್ತೆ. ಜಸ್ಟ್ ಇವಾಗ ಬಂದು ಕೂತ್ಕೊಂಡಿದ್ದೀನಿ ಆ್ಯಂಡ್ ಸೋ ಟಯರ್ಡ್ ಸೋ ಟಯರ್ಡ್ ಆ್ಯಂಡ್ ಸೋ ಸ್ಲೀಪಿ. ಬಟ್ 11:30 ಆಗ್ತೀವಿ. ಸನ್ ರೈಸ್ ಆಗುವಂಥ ವ್ಯೂ ಅಂತೂ ನಾವು ನೋಡೋಕ್ಕಾಗಲಿಲ್ಲ ಫ್ಲೈಟ್ನಲ್ಲಿ. ಬಟ್ ಸ್ಟಿಲ್ ನಾವು ಸನ್ ರೈಸ್ ಆಗಿರುವಂಥ ವ್ಯೂನ ನೋಡಿಕೊಂಡು ಫ್ಲೈಟ್ನ ಟೇಕ್ ಆಫ್ ಆಗಿ ಇನ್ನೊಂದು ರೌಂಡ್ ನಿದ್ದೆ ಮಾಡಿ 2.5 hours ಲೇಟರ್ ನಾವು ರೀಚ್ ಆದ್ವಿ ನಮ್ಮ ಡೆಸ್ಟಿನೇಷನ್. ಅಂದರೆ ವಿ ವರ್ ಸ್ಟಿಲ್ ಫ್ಲೈಯಿಂಗ್ ಈ ಪೊಸಿಷನಲ್ಲಿ. ಬಟ್ ಸ್ಟಿಲ್ ಲುಕ್ ಎಟ್ ದ ವ್ಯೂ. ನಂಗೆ ಹಂಗೆ ಕಣ್ಣು ಬ್ರೈಟ್ ಆಗೋಯ್ತು, ಅಷ್ಟು ಚೆನ್ನಾಗಿತ್ತು ವ್ಯೂ. ಯಪ್ಪ, ಈ ಥರ ವ್ಯೂ ನನ್ನ ಲೈಫಲ್ಲಿ ನಾನು ನೋಡಿರಲಿಲ್ಲ. ಸ್ವರ್ಗ ಥರ ಇತ್ತು. ಇದೇ ಸ್ವರ್ಗ ಏನೋ ಅಂತ ಅನ್ನಿಸ್ತೈತೆ ನನಗೆ. ಅಷ್ಟು ಚೆನ್ನಾಗಿರುವಂಥ ವ್ಯೂ, ಇಷ್ಟು ಬ್ಲೂ ಆಗಿರುವಂಥ ವಾಟರ್ನ ನಾನು ನನ್ನ ಲೈಫಲ್ಲಿ ನೋಡಿರಲಿಲ್ಲ. ಇವಾಗ ಫೈನಲಿ ನಾವು ಫ್ಲೈಟಿಂದ ಇಳಿದು ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಬಂದಿರ್ಬೋದು ಇವಾಗಲಾದ್ರು ಗೆಸ್ ಮಾಡಿ. ಹಲೋ ಗೈಸ್, ಸ್ಟೆಪ್ಸ್ ಡೌನ್ ಆ್ಯಂಡ್ ವೆಲ್ಕಮ್ ಟು ಅಂಡಮಾನ್ಸ್. ಎಸ್, ಅಲ್ಲೇ ಕಾಣ್ತಿದೆ ನೋಡಿ ವೀರ್ ಸವರ್ಕರ್. ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ, ಅದಕ್ಕೆ ಅಲ್ಲೇನೋ ಕಾಣ್ತಾ ನೋಡಿ ವೀರ್ ಸವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಿಮಗೆ ಸ್ವಾಗತ. ಇಲ್ಲಿಗೆ ಬರಬೇಕು ಅನ್ನೋದು ಎವ್ರಿ ಕನ್ನಡಿಗರ ಡ್ರೀಮ್ ಇರುತ್ತೆ. ಯಾಕೇಳಿ ನಾವೆಲ್ಲರೂ ಅಂಡಮಾನ್ ಫಿಲಮ್ ನೋಡಿರ್ತೀವಿ. ಆ್ಯಂಡ್ ನಾನು ಇಲ್ಲಿಗೆ ಬರ್ತೀನಿ ಅಂತ ಗೊತ್ತಾಗಿದ್ದ ಮೇಲಿಂದ ನಮ್ಮ ಮನೇಲಿ ಒಂದೇ ಹಾಡು, ಅಂಡಮಾನ್ ನಿನಗೆ ವಂದನೆ ಅಂತ ಪ್ರತಿದಿನ ನಮ್ಮ ಮಮ್ಮಿಗೆ ನಿಮಗೆ ಹೇಳಿ 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 ಜೀವಸ ತಕ್ಬಿಟ್ಟಿದ್ದೀನಿ. ಬಟ್ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಆ್ಯಂಡ್ ದಟ್ ಐ ಆಮ್ ಹಿಯರ್. ನಾನು ಆ್ಯಕ್ಚುಲಿ ಬಂದಿರೋದು ನಮ್ಮ ಟೀಮ್ ಆಫ್ಸೈಟು, ಆಫೀಸ್ ಕಡೆಯಿಂದ ಬಂದಿರೋದು. ನಮ್ಮ ಟೀಮ್ ಆಫ್ಸೈಟು ಆಫೀಸ್ ಕೊಲೀಗ್ಸ್ ಜೊತೆಗೆ. ನನ್ನ ಜೊತೆ ಬ್ಯಾಂಗ್ಳೂರಿಂದ ಒಬ್ಬರು ಬಂದಿದ್ದಾರೆ, ನನ್ನ ಕೊಲೀಗ್ ಅಷ್ಟೇ. ಮಿದ್ದವರೆಲ್ಲ ಮುಂಬೈಯಿಂದ ಬಂದಿದ್ದಾರೆ. ಅವರೆಲ್ಲ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ನಮಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ನಮ್ಮದು ಫ್ಲೈಟ್ 20 minutes ಡಿಲೇ ಆಯಿತು. ಸೊ ಇವಾಗ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ನಾವು ಹೋಗೋಣ ಬನ್ನಿ. ಮನೆಯಿಂದ ನಾನು ಹೆಂಗೆ ತಂದೆ ಸೂಟ್ ಕೇಸು ಇವ್ರು ನೋಡಿ ಹೆಂಗಾಗಿದೆ, ಹೆಂಗೆ ಮಾಡಿ ಇಟ್ಟಿದ್ದಾರೆ. ವೈಟ್ ಅನ್ನುವಾಗಲೇ ಅಂದ್ಕೊಂಡೆ ನೋಡಿ, ಬ್ಲ್ಯಾಕ್ ತೊಗೊಂಡು ಸೇಫ್ ಆಗಿರೋರು ಇವರೇ ಚರಣ್ ಅಂತ ನನ್ನ ಜೊತೆ ಬಂದಿರೋರು. ಇವಾಗ ನಮ್ಮನ್ನ ಪಿಕ್ ಮಾಡೋಕ್ಕೆ ಒಬ್ಬರು ಬಂದಿದ್ದಾರೆ. ಅವ್ರ ಜೊತೆ ನಾವು ಹೋಟೆಲ್ಗೆ ಊಟಕ್ಕೆ ಹೋಗಬೇಕು. ಅಲ್ಲಿಂದ ನಾವು ಫೆರಿಗೆ ಹೋಗಬೇಕು. ಯಾಕಂದರೆ ನಾವು ಹೋಗ್ತಾ ಇರೋದು ಹ್ಯಾವ್ಲಾಕ್ ಐಲ್ಯಾಂಡ್ಗೆ. ಅಲ್ಲಿಗೆ ಫೆರಿನೇ ಹೋಗೋದು. ಸೊ ಫೆರಿ ನಾವು ಅಲ್ಲಿ ಹೋಗಬೇಕು. ಇವತ್ತು ನಾಳಿದ್ದು 3 ದಿನ ಅಲ್ಲೇ ಇರ್ತೀವಿ ನಾವು. ಸೊ ವೆರಿ ಎಕ್ಸೈಟೆಡ್ ಫಾರ್ ದ ಫೆರಿ ರೈಡ್ ಹೇಗಿರುತ್ತೆ ಅಂತ ನೋಡಿ. ಏರ್ಪೋರ್ಟಲ್ಲಿ ಯಾವ ಲೆವೆಲ್ಗೆ ಚೆಕಿಂಗ್ ಇರುತ್ತೋ ಅದೇ ಥರದ್ದು ಫೆರಿನಲ್ಲೂ ಚೆಕಿಂಗ್ ಇತ್ತು. ಆ್ಯಂಡ್ ಎಲ್ಲ ನಮ್ಮ ಬ್ಯಾಗೇಜ್ ಎಲ್ಲ ಚೆಕ್ ಮಾಡಿದ್ರು, ID ಕಾರ್ಡೆಲ್ಲ ವ್ಯಾಲಿಡೇಟ್ ಮಾಡಿ ಇವಾಗ ನಮ್ಮನ್ನ ಫೆರಿ ಹತ್ರ ಕರ್ಕೊಂಡು ಬಂದುಬಿಟ್ರು. ಆ್ಯಂಡ್ ದಿಸ್ ವಾಸ್ ದ ವ್ಯೂ. ನಾವು ಫೆರಿಲಿ ಹೋಗ್ತಾ ಇರೋದು ಲೈಕ್ ಲಿಟ್ರಲಿ ಒಂದು ಹಾಲಿವುಡ್ ಮೂವಿನಲ್ಲಿ ಹೇಗೆ ತೋರಿಸ್ತಾರಲ್ಲ, ವಾಟರ್ ಫೆರಿ ಅದೆಲ್ಲ ಆ ಥರನೇ ಇತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ಆಚೆ ಕಡೆ ಹೋಗೋಕ್ಕೆ ಆ್ಯಕ್ಸಸ್ ಇರಲಿಲ್ಲ. ಇದು ಇನ್ನೊಂದು ಕಡೆ ವ್ಯೂ. ಅಲ್ಲಿ ಒಂದೇ ಒಂದು ಕೆಫೆಟೇರಿಯಾ ಥರ ಇದೆ. ಸೊ ನಮ್ಗೆ ಏನೇ ಬೇಕಂದ್ರೂ ಅಲ್ಲೇ ತೊಗೋಬೇಕು. ಆ್ಯಂಡ್ ನನಗೆ ನಾನು ಮೋಷನ್ ಸಿಕ್ನೆಸ್ ಆಗಲ್ಲ ಅಂತ ಅಂದ್ಕೊಂಡೆ, ಏನು ವಾಮಿಟ್ ಫೀಲ್ ಆಗಲ್ಲ ಅಂತ. ಬಟ್ ದೆನ್ ಅಲ್ಲಿ ಇವಾಗ ಆಯಿತು. ಸೊ ಇಮಿಡಿಯೇಟ್ಲಿ ನಾನೊಂದು ಟ್ಯಾಬ್ಲೆಟ್ನ ಪಾಪ್ ಮಾಡಿದೆ. ಅದಾದಮೇಲೆ ನಾವು ಫೈನಲಿ ಬಂದು ಇಲ್ದಿದ್ದ ಜಾಗನೇ ಹ್ಯಾವ್ಲಾಕ್ ಐಲ್ಯಾಂಡ್. ಎಷ್ಟು ಚೆನ್ನಾಗಿದೆ ನೀರು. ಫಸ್ಟ್ ಸ್ಟೇಜು ಕ್ಲಿಯರ್ ವಾಟರು, ಅದಾದಮೇಲೆ ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ. ಸೋ ಮೆಸ್ಮರೈಸಿಂಗ್ ಅಂತಂದರೆ ನನ್ನ ತಲೆ ಕೆಟ್ಟೋಯ್ತು ನೋಡಿ ಆ ನೀರನ್ನ. ಅಷ್ಟು ಬ್ಯೂಟಿಫುಲ್ ಆಗಿರೋ ನೀರು. ಫಿಶಸ್ ಇರಲಿ ಕಾಣ್ತಾ ಇತ್ತು. रेफर कौन डालते हैं? ये पेपर डाल देगी. ನಾವೇ ಸ್ಕೂಬಾ ಡೈವ್ ಹೋಗ್ಬೇಕಂತಾನೆ ಇಲ್ಲ ನೋಡಿ, ಎಂಥ ಫ್ಯಾನ್ಸಿ ಫಿಶ್ ಇಲ್ಲೇ. ಐ ಹೋಪ್ ಯು ಕ್ಯಾನ್ ಸಿ ಬ್ಲೂ ಗ್ರೀನ್ ಎಲ್ಲ ಮಿಕ್ಸ್ ಆಗಿರೋಂಥ ಸೊ ಬ್ಯೂಟಿಫುಲ್ ಇದೆ. ನಾವು ಉಳ್ಕೋತಾರೋ ಜಾಗ ನೋಡಿ, ಫುಲ್ ವುಡನ್ ಪ್ರಾಪರ್ಟಿ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಆಲ್ಸೋ ಸ್ಟೇಯಿಂಗ್ ಇನ್ ಎನ್ ವುಡನ್ ಪ್ರಾಪರ್ಟಿ. ಐ ಆಮ್ ವೆರಿ ಎಕ್ಸೈಟೆಡ್. ರೂಮ್ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಇದೆ ನೋಡಿ ಗೈಸ್ ನಮ್ಮ ರೂಮು. ತುಂಬ ಚೋಟು ರೂಮು. ಇಲ್ಲಿ ಬೆಡ್ ಇದೆ ವಿಚ್ ಐ ವಿಲ್ ಶೇರ್ ವಿತ್ ಮೈ ರೂಮ್ಮೇಟ್. ಆ್ಯಂಡ್ ಇಲ್ಲಿ ನೀರು, ಕೆಟಲ್, TV, ಇದೊಂದು ಲಗೇಜ್ ಟೇಬಲ್ ಆ್ಯಂಡ್ ಮಿರರ್ ಆ್ಯಂಡ್ ವಾರ್ಡ್ರೋಬ್. ವಾರ್ಡ್ರೋಬ್ ಓಪನ್ ಮಾಡೋಕ್ಕೆ ಯಾವಾಗಲೂ ಭಯ. ಇನ್ನು ರಾಜಕೀಯ ಅಂದ್ಬಿಟ್ರೆ ಏನೂ ಬರಲ್ಲ. ಏನು ಗುರು, ಲೈಟೇ ಇಲ್ಲ ಇಲ್ಲಿ, ಪವರ್ ಸಪ್ಲೈನೇ ಇಲ್ಲ. ಸೊ ಇದೊಂದು ಸ್ವಿಚ್ ಆನ್ ಮಾಡಬೇಕಾಗಿತ್ತು, ನಾನು ಮಾಡ್ತೋದೆ. ಎನಿವೇಸ್ ವಿತ್ ದ ಲೈಟ್ಸ್, ಹಿಯರ್ ಇಸ್ ದ ಮಿರರ್, ಹಿಯರ್ ಐ ಆಮ್. ಆ್ಯಂಡ್ ಇದು ವಾಶ್ರೂಮ್ ಆ್ಯಂಡ್ ಇಲ್ಲೂ ನಾನೇ. ಓಕೆ ಗೈಸ್, ನಾವಿವಾಗ ಬೊಂಬಾಟಾಗಿ ರೆಡಿಯಾಗಿ ಹೊರಟಿದ್ದೀವಿ ಸನ್ಸೆಟ್ನ ನೋಡೋಕ್ಕೆ ಅಂತ. ಆ್ಯಂಡ್ ದಿಸ್ ಇಸ್ ಮೈ ಫ್ರೆಂಡ್ ಖ್ಯಾತಿ. ಮುಂಚೆನೂ ನೀವು ನೋಡಿರ್ತೀರ ಇವ್ರನ್ನ ಪ್ರೀವಿಯಸ್ ವ್ಲಾಗ್ಸಲ್ಲೂ. ಬಟ್ ಇವಾಗ ಸನ್ಸೆಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಾವೇ ಫಸ್ಟ್ ರೆಡಿಯಾಗಿ ಕೆಳಗಡೆ ಇಡ್ತಾ ಇದ್ದೀವಿ. ನಾನು ಫಸ್ಟು ಸ್ನಾನ ಮಾಡಬೇಕಾಗಿತ್ತು. ಬಿಕಾಸ್ ನಾನು ರಾತ್ರಿಯಿಂದ ಏರ್ಪೋರ್ಟಲ್ಲಿ ಇದ್ದೀನಲ್ಲ, ಐ ವಾಸ್ ಫೀಲಿಂಗ್ ವೆರಿ ಇಚ್ಚಿ ಅನಿಸ್ತಾ ಇತ್ತು. ಅದಕ್ಕೆ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶಾಗಿ ರೆಡಿಯಾಗಿ ಇವಾಗ ವಿ ಆರ್ ಗೋಯಿಂಗ್. ಎಲ್ಲೋಗ್ತೀವಿ ಸನ್ಸೆಟ್ಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ.
ನಾವಿದ್ದಂಥ ಹೋಟೆಲಿಂದ ಒಂದು 5 ಮಿನಿಟ್ಸ್ ದೂರದಲ್ಲೇ ಒಂದು ಬೀಚ್ ಇತ್ತು. ಸೊ ಅಲ್ಲಿಗೆ ಹೋದ್ವಿ ಸನ್ಸೆಟ್ಗೆ ಅಂತ. ಬೇಸಿಕಲಿ ಸನ್ಸೆಟ್ ನಮ್ಮ ಬೀಚಿಂದನೂ ಕಾಣ್ತಾ ಇತ್ತು, ಬಟ್ ವಿ ಡೋಂಟ್ ನೋ ಯಾಕೆ ಹೋದ್ವಿ ಅಂತ. ಬಟ್ ಅಲ್ಲಿ ಹೋಗಿ ಆ ನೀರನ್ನ ನೋಡಿದ ತಕ್ಷಣ ನಂಗೆ ಫುಲ್ ಶಾಕ್ ಆಗೋಯ್ತು. ಅಷ್ಟು ಚೆನ್ನಾಗಿರೋ ನೀರು ಆ್ಯಂಡ್ ಮಣ್ಣು ಕೂಡ ಎಷ್ಟು ವೈಟಾಗಿದೆ, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಫಸ್ಟ್ ಲೆವೆಲಲ್ಲೇ ಕ್ಲಿಯರ್ ಆಗಿರೋ ವಾಟರ್ ಇದೆ, ಅದಾದಮೇಲೆ ಲಿಟಲ್ ಬ್ಲೂ ಕಲರ್ ವಾಟರು, ಅದಾದಮೇಲೆ ಫುಲ್ ಡಾರ್ಕ್ ಬ್ಲೂ ವಾಟರು. ಅಲ್ಲಿ ಒಂದೇ ಒಂದು ಬೋಟ್ ನಿಂತಿತ್ತು ಅಷ್ಟೇ, ಬಟ್ ಸಖತ್ತಾಗಿತ್ತು ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ನಾನು ಫೋಟೋಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಫೋಟೋಸ್ ತೊಗೊಳಕ್ಕೆ ಆಗಿಲ್ಲ. ಬಟ್ ವಿ ಟುಕ್ ವೀಡಿಯೋಸ್, ಯಾಕಂದರೆ ಅಟ್ಲೀಸ್ಟ್ ವೀಡಿಯೋನಾದರೂ ಆಗಲಿ ಅಂತ. ಸೊ ವೀಡಿಯೋ ಎಲ್ಲ ಕ್ಲಿಕ್ ಮಾಡಿದ್ವಿ. ಅಷ್ಟೊಂದು ಜನ ನಾವು ಹೋಗಿರಲಿಲ್ಲ ಇಲ್ಲಿ, ಆ್ಯಂಡ್ ಅಷ್ಟೊಂದು ಕ್ರೌಡು ಇರಲಿಲ್ಲ ಇಲ್ಲಿ. ಆ್ಯಂಡ್ ಉಳ್ಕೊಳ್ಳೋಕ್ಕೂ ಜಾಗ ಎಲ್ಲ ಇಲ್ಲಿ ಚೆನ್ನಾಗಿತ್ತು. ವುಡನ್ ಕಾಟೇ ಇತ್ತು, ಒಂದು ಸಿಂಗಲ್ ಕಾಟ್ ಥರ ಹಟ್ ಥರ ಬರುತ್ತಲ್ಲ ಆ ಥರ ಕಾಟು. ನಾನು ಇದು ಹೆಸರನ್ನೇ ನೋಡ್ಕೊಳ್ಳೋದು ಮರ್ತೋದೆ. ಬಟ್ ಎನಿವೇಸ್ ಕ್ವಿಕ್ ಬೀಚ್ ಟೂರ್ ಥರ ಹೋಗಿ ಬಂದ್ವಿ. ವಾಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ನಾನು ಅವಾಗ್ತಾನೆ ಬಾಡಿ ಲೋಷನ್ ಎಲ್ಲ ಹಾಕ್ಕೊಂಡು ಹೋಗಿದ್ದೆ. ಐ ಕುಡ್ ಫೀಲ್ ಆ ಬಾಡಿ ಲೋಷನ್ ಚಿಪ್ ಅಂತ ಇತ್ತು ನೀರಲ್ಲಿ ಹೋದಾಗ. ಅದಾದಮೇಲೆ ಅಲ್ಲೇ ಎಷ್ಟೊಂದು ಸ್ವಿಂಗ್ ಇತ್ತು. ಆ ಸ್ವಿಂಗಲ್ಲೆಲ್ಲ ಆಟಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಅದಾದಮೇಲೆ ಹೊರಟ್ವಿ. ಇವತ್ತೇನು ಸದ್ಯಕ್ಕೆ ಪ್ಲ್ಯಾನ್ ಇರಲಿಲ್ಲ ಇದಾದಮೇಲೆ, ಬಿಕಾಸ್ ನಾವು ಎಷ್ಟೊತ್ತವರೆಗೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಈ ವಿದ್ಯೆನ ಚಿಲ್ಲಾಗಿದೆ. ಎಷ್ಟು ಶಾಂತವಾಗಿದೆ ಈ ಬೀಚು ನೋಡಿ. ಸುತ್ತಮುತ್ತ ಜನನೇ ಇಲ್ಲ. ನಾವು ಮಾತ್ರ. ನಾವು ಮತ್ತೆ ಬೆಳಗಿನ ಜಾವದಲ್ಲಿ ಬರ್ತೀವಿ. ಬಯೋಲುಮಿನಸ್ ಅಂತೇನೋ ಹೇಳ್ತಾರೆ ಅದು ನೋಡೋಕ್ಕೆ, ವಿಚ್ ಓಷನ್ ವಾಟರ್ ಗ್ಲೋ ಆಗೋದು. ಬಟ್ ಇಲ್ಲೇನೋ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾಯಿದೆ. ಲುಕ್ ಅಟ್ ದಿಸ್. ಅದು ಬರೋಂಥ ಅಲ್ಲೇ ಇಟ್ ಈಸ್ ಗ್ಲೋಯಿಂಗ್ ಸೋ ನೈಸ್ಲಿ. ಇದು ಐ ಟ್ರೈ ಟು ಶೋ ಯು. ಫ್ಲ್ಯಾಶ್ ಲೈಟ್ ಹಾಕಿ. ಲುಕ್ ಅಟ್ ದಟ್ ಶೈನ್ ನೋಡಿ. ಎಂಥ ಸೃಷ್ಟಿ ಮಹಿಮೆ. ದಟ್ ವಾಸ್ ಶಾರ್ಟ್ ಬೀಚ್ ಲವ್. ಚೆನ್ನಾಗಿತ್ತು ಬೀಚು, ಸಕ್ಕತ್ತಾಗಿದೆ. ನಾನು ಈ ಥರ ಕ್ಲಿಯರ್ ವಾಟರ್ ನಾನು ನೋಡೇ ಇರಲಿಲ್ಲ ಎಲ್ಲೂ. ಮುಂದೆ ಕಡೆ ಫುಲ್ ಲೈಟ್ ಗ್ರೀನ್ ಇದೆ, ಹಾಗೆ ಹಿಂದೆ ಹೋಗ್ತಾ ಫುಲ್ ಡಾರ್ಕ್ ಬ್ಲೂ. ಮಸ್ತಾಗಿತ್ತು. ನಾವಿಲ್ಲೇ ಉಳ್ಕೊಂಡಿದ್ದಿದ್ರೆ ನೈಟೆಲ್ಲ ಬೀಚಲ್ಲಿ ಇರ್ಬೋದಿತ್ತು. ನಾವಿರೋಂಥ ಇದರಲ್ಲೂ ಬೀಚ್ ಇದೆ, ನೋಡೋಣ ಹೋಗೋಕ್ಕಾಗತ್ತಂತ. ಬಿಕಾಸ್ ನಾಳೆ ಬೆಳಗ್ಗೆ 2:30ಗೆಲ್ಲ ನಾವಿದ್ದು ಬಯೋಲುಮಿನಸ್ ಐ ಹೋಪ್ ಐ ಆಮ್ ಪ್ರೊನೌನ್ಸಿಂಗ್ ಕರೆಕ್ಟ್ಲಿ ಅಂತ ಬಯೋಲುಮಿನಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಕಯಾಕಿಂಗು ಅದು ಫುಲ್ಲು ವಾಟರ್ ಬ್ಲೂ ಇರುತ್ತೆ, ಅದ್ರ ಮೇಲೆ ಸ್ಪಾರ್ಕಲ್ ಇರುತ್ತೆ, ಅದೆಲ್ಲ ಏನೇನೋ ಕೇಳಿದ್ದೀನಿ ಕತೆಗಳು, ಅದನ್ನು ನೋಡೋಕೆ ಹೋಗ್ತೀವಿ. ಸೊ ಅದಕ್ಕೆ ಇವತ್ತು ಬೀಚ್ಗೆ ಮೋಸ್ಟ್ಲಿ ಹೋಗಲ್ಲ. ಬಟ್ ಇವಾಗ ರೂಮ್ಗೆ ಹೋಗಿ ವಾಪಸ್ಸು ವಿ ಹ್ಯಾವ್ ಟು ಈಟ್ ಆ್ಯಂಡ್ ಸ್ಲೀಪ್. ಸುಮ್ಮನೆ ರೆಡಿ ಆದಾಗೆ ಶಿಸ್ತು. ಫೋಟೋನೂ ತೊಗೊಳಕ್ಕಾಗಿಲ್ಲ ಚೆನ್ನಾಗಿರೋದು, ಬಟ್ ಇಟ್ಸ್ ಓಕೆ. ವೀಡಿಯೋಸ್ ಚೆನ್ನಾಗಿರೋದಂತೂ ತೊಗೊಂಡೆ. ಹೋಗೋಣ ಇವಾಗ, ಹೋಗಿ ಮುಂದಕ್ಕೆ ನೋಡೋಣ. ನಾವಿರೋವಂಥ ಹೋಟೆಲಲ್ಲೂ ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ಅಲ್ಲೇ ಫೋಟೋಸ್ ತೊಗೋಬೋದು. ಏನಂತೀರಾ ಅಲ್ವಾ? ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್. ಇವತ್ತು ಆನ್ 3:30 ಎದ್ದಿದ್ದೀವಿ ನಾವು. ಎದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಬೀಚಲ್ಲಿ ಬಯೋಲುಮಿನಸ್ ಕಾಣಿಸುತ್ತೆ. ಹಾಗಂದರೆ ವಾಟರ್ ಸ್ಪಾರ್ಕಲ್ ಆಗುತ್ತೆ ಸಿಲ್ವರ್ ಕಲರಲ್ಲಿ. ಸ್ಲಿಪ್ಪರ್ ಪೆನ್ನ ಪೂರ್ವಿ ಹಾಗೆ ನಮ್ಮ ಕತೆ ಸ್ಲಿಪ್ಪರ್ ಹಾಕೊಳ್ಳೋದೇ ಮರ್ತೋಗಿದೆ. ಬಟ್ ಎನಿವೇಸ್ ಇವತ್ತು ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಕಾಣೋದು 3 ಗಂಟೆಯಿಂದ 5 ಗಂಟೆವರೆಗೂ ಸೂರ್ಯೋದಯಕ್ಕೆ ಮುಂಚೆ. ಸೊ ಅದನ್ನು ಲೋಗಿ ಕಯಾಕಿಂಗ್ ಮಾಡ್ತೀವಿ 90 ಮಿನಿಟ್ಸ್ಗೆ. ಆ ಸಿಲ್ವರ್ ರೈನಿಂಗ್ ವಾಟರಲ್ಲಿ ಕಾಣಿಸ್ತಾ ಇಲ್ಲ, ಮುಂದೆ ನಡ್ಕೊಂಡು ಹೋಗಬೇಕು. ಹಾಂ, ಅದಾದಮೇಲೆ ಇವತ್ತು ಸ್ಕೂಬಾ ಡೈವಿಂಗ್ ಡೇ. ಐ ಆಮ್ ವೆರಿ ಎಕ್ಸೈಟೆಡ್. ಇಲ್ಲಿ ಬರೋಕ್ಕೆ ಮುಂಚೆ ಎಕ್ಸೈಟ್ಮೆಂಟ್ ಇತ್ತು, ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ನರ್ವಸ್ನೆಸ್ ಇದೆ, ಬಟ್ ಸ್ಟಿಲ್ ಎಕ್ಸೈಟ್ಮೆಂಟ್ ಇದೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಬಟ್ ಇವಾಗ ಹೋಗಿ ಎಲ್ಲರೂ ಮೀಟ್ ಮಾಡೋಣ. ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಹೊರಟೋಗಿದ್ದಾರೆ, ನಾವೇ ಬಿಕ್ಕಿರೋದು. ಇವಾಗ ಹೋಗೋಣ. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನಾವು ಮಾಡ್ತಾ ಇದ್ದೀವಿ. ವಾಟ್ ಈಸ್ ದಟ್? ಬಟ್ ನಮಗೆ ಕಾಣ್ತಾ ಇದೆ ಲೈವಲ್ಲಿ, ನಿಮಗೆ ಕಾಣ್ತಾ ಇಲ್ಲ. ಇನ್ನೂ ಬೆಳಕಾಗದೇ ಇರುವಾಗ ವ್ಯೂ ಈ ಥರ ಇತ್ತು. ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಷ್ಟು ದೊಡ್ಡ ಜಾಗದಲ್ಲಿ ಕಯಾಕಿಂಗ್ ಮಾಡ್ತಿರೋದು. ನಾನು ಲಾಸ್ಟ್ ಟೈಮ್ ಮಾಡಿದ್ದು ಉಡುಪಿಗೆ ಅಂತ ನಾನು ಒಬ್ಬಳೇ ಹೋದಾಗ ಅಲ್ಲಿ ಕಯಾಕಿಂಗ್ ಮಾಡಿದ್ದೆ. ಆ್ಯಂಡ್ ಅಲ್ಲೂ 90 ಮಿನಿಟ್ಸ್ ಇತ್ತು. ಬಟ್ ಅಲ್ಲಿ ನನಗೆ ಇನ್ಸ್ಟ್ರಕ್ಟರ್ ಇದ್ದರು ಹಿಂದೆಗಡೆ. ಆ್ಯಂಡ್ 15 ಮಿನಿಟ್ಸ್ ಮೇಲೆ ನಂಗೆ ಕಯಾಕಿಂಗ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೂ ನನಗೆ ಪೂರ್ತಿ ಕೈ ನೋವಿತ್ತು, ಅಟ್ಲೀಸ್ಟ್ ಫಾರ್ ಅ ವೀಕ್ ಇತ್ತು. ಬಟ್ ಈ ಸಲ ಥ್ಯಾಂಕ್ಸ್ ಟು ಗೋಯಿಂಗ್ ಟು ದ ಜಿಮ್ ಅನಿಸುತ್ತೆ, ಎಷ್ಟೊಂದು ಆರ್ಮ್ಸ್ ವರ್ಕೌಟ್ ಎಲ್ಲ ಮಾಡ್ತೀನಿ. ಅಟ್ಲೀಸ್ಟ್ ನಾನು ವೀಕ್ಲಿ 1 or 2 ಅಂತೂ ನಾನು ಆರ್ಮ್ಸ್ ವರ್ಕೌಟ್, ಶೋಲ್ಡರ್ ವರ್ಕೌಟ್ ಇದೆಲ್ಲ ಮಾಡ್ತಾನೆ ಇರ್ತೀನಲ್ವ. ಯು ವಿಲ್ ನೆವರ್ ನೋ ದ ಸ್ಟ್ರೆಂತ್ ಅಂತ ಅದಕ್ಕೆ ಹೇಳ್ತಾರೆ ಅಂತ ಅನ್ಸುತ್ತೆ, ಪವರ್ ಆಫ್ ವರ್ಕಿಂಗ್ ಔಟ್ ಅನ್ನೋ ಥರ. ಅಲ್ಲಿ ಹೋಗಿ 1.5 ಗಂಟೆ ಅಲ್ಲ, ನಾವು 2 ಗಂಟೆ ಮಾಡಿದ್ದೀವಿ. ನಾವು ಹತ್ತದಾಗ ಕಯಾಕಿಂಗ್ಗೆ ಅಂತ 3:45-4 ಗಂಟೆ ಆಗಿತ್ತು. ಆ್ಯಂಡ್ ನಾವು ಆಚೆ ಬಂದಾಗ 6 o'clock ಆಗಿತ್ತು. ಇಷ್ಟೊತ್ತವರೆಗೂ ನಾವು ಕಂಟಿನ್ಯೂಸ್ ಆಗಿ ಕಯಾಕಿಂಗ್ ಮಾಡ್ತಿದ್ವಿ. ಬಿಕಾಸ್ ನಮ್ಮಲ್ಲಿ ಇಲ್ಲಿ ಇನ್ಸ್ಟ್ರಕ್ಟರ್ ಇಲ್ಲ.
ನಾನು ಮತ್ತು ನನ್ನ ಫ್ರೆಂಡೇ ಮಾಡಬೇಕು, ಇಲ್ಲಾಂದರೆ ವಿ ವಿಲ್ ಲೂಸ್ ದ ಟ್ರ್ಯಾಕ್ ಅಲ್ವಾ. ಸೊ ನಾವು ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ. ಆ್ಯಂಡ್ ನಮ್ಮನ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಫುಲ್ ಡೀಪ್ ಇಂಟು ದ ಕರ್ಕೊಂಡು ಹೋದ್ರು ಬೀಚ್ಗೆ. ಅದಾದಮೇಲೆ ಒಳಗಡೆ ಮ್ಯಾಂಗ್ರೂವ್ ಫಾರೆಸ್ಟ್ ಇತ್ತು, ಅದರೊಳಗಡೆ ಕಯಾಕಿಂಗ್ ಮಾಡಿದ್ವಿ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್. ಒಂದು ಕಡೆ ಸನ್ರೈಸ್ ಆಗ್ತಾಯಿತ್ತು ಆ್ಯಂಡ್ ಇನ್ನೊಂದು ಕಡೆ ಫುಲ್ ಮಿಸ್ಟಿ ಮಾರ್ನಿಂಗ್ ಐಲ್ಯಾಂಡ್ ಎಲ್ಲ ಕಾಣ್ತಾಯಿತ್ತು. ಮರಗಳಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ನಮಗೆ ಫೋನ್ನ ಆಚೆ ತೆಗಿಯೋಕ್ಕೆ ಧೈರ್ಯ ಬಂದಿದೆ, ಇನ್ನೇನು ಇಳಿದ್ಬಿಡ್ತೀವಿ ಅನ್ನೋ ಟೈಮ್ಗೆ. ಅಲ್ಲಿ ತನಕ ವಿ ಡಿಂಟ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಫೋನ್ಗಿನ್ ಬೀಳಿಸ್ಬಿಡ್ತೀವಿ ಅನ್ನೋ ಅಂತ ಭಯ ಇತ್ತು. ಸೊ 5:45 ಹಾಗೆ ಫೋನ್ ತೆಗೆದು ಫೋಟೋಸು ವೀಡಿಯೋಸ್ ಎಲ್ಲ ಆವಾಗಲೇ ತೊಗೊಳಕ್ಕಾಗಿದ್ದು. ಆ್ಯಂಡ್ ದಿಸ್ ಇಸ್ ದ ಅಂಡರ್ ವಾಟರ್ ವ್ಯೂ. ಎಷ್ಟು ಕ್ಲಿಯರ್ ಆಗಿದೆ ಈ ವ್ಯೂ, ಯಪ್ಪ. ನೀರೊಳಗಡೆ ಏನಿದೆ ಅಂತ ಎಲ್ಲ ಕಾಣುತ್ತೆ. ಆ್ಯಂಡ್ ಆ ಕೋರಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಮ್ಯಾಜಿಕಲ್ ಆಗಿರೋದು. ಮ್ಯಾಜಿಕ್ ಅಂದರೆ ಮ್ಯಾಜಿಕ್ ಅದು. ಅಂಡರ್ ದ ಸಿ ಹೋದಾಗಂತೂ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅದು. ಇಲ್ಲೂ ಅಷ್ಟೇ ಒಂದಷ್ಟು ಲೆವೆಲ್ಗೆ ನಾರ್ಮಲಾಗಿ ಕಾಣುತ್ತೆ ನೀರು, ಆಮೇಲೆ ಒಳಗಡೆ ಫುಲ್ ಡೀಪ್ ಬ್ಲೂ ಹೋಗಿ ಫುಲ್ ಅಂಡರ್ ಓಷನ್ ಎಲ್ಲ ಕಾಣುತ್ತೆ. ಸಿಕ್ಕಾಪಟ್ಟೆ ಮ್ಯಾಜಿಕಲ್ ಆಗಿತ್ತು. ಈ ಹೋಲ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಮ್ಯಾಜಿಕಲ್. ಕಯಾಕಿಂಗು ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ದಿಸ್ ಇಸ್ ದ ಮಿಸ್ಟಿ ಮಾರ್ನಿಂಗ್ ವ್ಯೂ. ಲೈಫ್ ಟೈಮ್ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು. ಪ್ರೋನು ಆಗಿಬಿಟ್ಟೆ ನಾನು. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಐ ಕ್ಯಾನ್ ಕಯಾಕ್ ಮೈ ಸೆಲ್ಫ್ ಅಂತ. ಬಟ್ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಷ್ಟು ಕತ್ಲಲ್ಲಿ ನಾವು ಹೋಗಿ ವಾಪಸ್ ಬರೋಷ್ಟಲ್ಲ ಅಷ್ಟು ಬೆಹಿಕಲ್ ಬಂದ್ವಿ. ನಾನು ಜಾಕೆಟ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ, ಸೊ ಅದನ್ನ ಎತ್ಕೊಳ್ಳೋಕೆ ಬಂದೆ. ಬಟ್ ಇವಾಗ ನಾವು ಹೋಗ್ತೀವಿ ಸ್ಕೂಬಾ ಡೈವ್ಗೆ, ವಿಚ್ ಐಮ್ ವೆರಿ 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 200% ಎಕ್ಸೈಟೆಡ್. ಬನ್ನಿ ಹೋಗೋಣ. ಲೈಟಾಗಿ ಏನಾದ್ರು ತಿನ್ಬೋದಾ ಅಂತ ಕೇಳ್ತಾ ಇದ್ದೀನಿ, ಬಿಕಾಸ್ ಕಯಾಕಿಂಗ್ ಮಾಡಿ 1.5 ಗಂಟೆ ಫುಲ್ ಹೊಟ್ಟೆ ಸಿಗ್ತಾಯಿದೆ. ತಿನ್ಬೋದು ಅಂದರೆ ಒಂದೇ ಒಂದು ಇಡ್ಲಿ ತಿನ್ಕೊಂಡು ವಿ ವಿಲ್ ಗೋ. ನೋಡಿ ಎಷ್ಟು ಡಾಗೀಸ್ ಗೊತ್ತಾ ಇಲ್ಲಿ, ಸಿಕ್ಕಾಪಟ್ಟೆ ಡಾಗೀಸು. ಕಾಲು ಕೈಗೆ ಸಿಗುತ್ತೆ. ಬೊಂಬಾಟಾಗಿರೋ ಕಯಾಕಿಂಗ್ ಮುಗಿಸ್ಕೊಂಡು ಬಂದು ಎಕ್ವಿಪ್ಮೆಂಟ್ಸ್ ಎಲ್ಲ ವಾಪಸ್ ಇಟ್ಟ ಮೇಲೆ ಇವಾಗ ಸ್ಕೂಬಾ ಡೈವ್ಗೆ ಹೋಗುವಂಥ ಟೈಮು. ಫಸ್ಟ್ ಟೈಮ್ ಲೈಫಲ್ಲಿ ಸ್ಕೂಬಾ ಡೈವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಫೋನ್ನ ತೊಗೊಂಡು ಹೋಗೋಂಗಿಲ್ಲ, ಅಲ್ಲೇನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಸ್ಕೂಬಾ ಡೈವ್ ಹೇಗಿತ್ತು, ಅದಾದಮೇಲೆ ಏನೆಲ್ಲ ಎಫೆಕ್ಟ್ಸ್ ಇತ್ತು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಐ ಕಾಂಟ್ ವೇಟ್ ಟು ಶೋ ಯು ನಾನೇನೆಲ್ಲ ಅಂಡರ್ ವಾಟರಲ್ಲಿ ನೋಡಿದೆ ಅಂತ. ಹೋಪ್ಫುಲಿ ವೆರಿ ಸೂನ್. ಬಾಯ್.